ಪ್ರಮುಖ ಸುದ್ದಿ ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್. ಬಡವರ ಪಡಿತರ ಅಕ್ಕಿಗೂ ಕೂಡ ಕುತ್ತು ಬಂತು. ಸೊ ರಾಜ್ಯ ಸರ್ಕಾರ ಬಡವರ BPL ಕಾರ್ಡ್ ಅನ್ನ ರದ್ದು ಮಾಡಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಭಿಯಾನಕ್ಕೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಮಣಿದಿದೆ. ಬಡವರ BPL ಕಾರ್ಡ್ ರದ್ದು ಮಾಡಿದ್ರೆ ಹುಷಾರ್. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಸರ್ಕಾರಿ ನೌಕರರು, ತೆರಿಗೆ ಪಾವತಿ ಮಾಡುವವರು ಇವರ BPL ಕಾರ್ಡ್ ಮಾತ್ರ ರದ್ದಾಗಬೇಕು. ಬೇರೆ ಯಾರದ್ದೇ ಕಾರ್ಡ್ ರದ್ದಾಗಿದ್ರೆ ತಕ್ಷಣ ಅದನ್ನ ವಾಪಸ್ ಪಡೆಯಿರಿ ಅಂತ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಟ್ಟಪ್ಪಣೆಯನ್ನ ನೀಡಿದ್ದಾರೆ. ಬೇರೆ ಯಾರೊಬ್ಬರ BPL ಕಾರ್ಡ್ ಕೂಡ ರದ್ದಾಗಬಾರದು. ಒಂದು ವೇಳೆ ಆ ರೀತಿ ರದ್ದಾಗಿದ್ರೆ ತಕ್ಷಣವೇ ಅದನ್ನ ವಾಪಸ್ ಕೊಡಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಅಭಿಯಾನಕ್ಕೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಮಣಿದಿದೆ. ನಿನ್ನೆ ಇಡೀ ದಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಡವರ BPL ಕಾರ್ಡ್ ರದ್ದಿನ ಕುರಿತಾಗಿ ರಿಯಾಲಿಟಿ ಚೆಕ್ ಅನ್ನ ಜನರ ಮುಂದಿಟ್ಟಿತ್ತು. ಶ್ರೀಮಂತರಿಗೆ ಚಾಟಿ ಬೀಸುವ ಭರದಲ್ಲಿ ರಾಜ್ಯ ಸರ್ಕಾರ ಬಡವರ BPL ಕಾರ್ಡ್ ಅನ್ನ ಕಸಿದುಕೊಂಡಿದೆ ಅಂತ ಈಗ ಇಂಪ್ಯಾಕ್ಟ್ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರಿ ನೌಕರರು, ತೆರಿಗೆ ಪಾವತಿಸುವವರು ಅವರನ್ನ ಹೊರತುಪಡಿಸಿ ಬೇರೆ ಯಾರ BPL ಕಾರ್ಡ್ ಕೂಡ ರದ್ದಾಗಬಾರದು. ಒಂದು ವೇಳೆ ರದ್ದು ಆಗಿದ್ರೆ ಅದನ್ನ ತಕ್ಷಣವೇ ವಾಪಸ್ ಕೊಡಿ ಅಂತ ಹೇಳಿದ್ದಾರೆ. ಸುವರ್ಣ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ನಿನ್ನೆ ಇಡೀ ದಿನ ಕಾರ್ಡ್ ರದ್ದು ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ್ವಿ. BPL ಕಾರ್ಡ್ ರದ್ದು ವಿರುದ್ಧ ರಾಜ್ಯಾದ್ಯಂತ ಜನಾಕ್ರೋಶ ಸಹ ವ್ಯಕ್ತವಾಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ಇಡೀ ದಿನ ಬಡವರ ಕಾರ್ಡ್ ಅನ್ನ ಯಾಕೆ ರದ್ದು ಮಾಡಿದ್ರಿ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡೋ ಕೆಲಸ ಮಾಡಿತ್ತು. BPL ಕಾರ್ಡ್ ರದ್ದು ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಜನಾಕ್ರೋಶ ಸಹ ವ್ಯಕ್ತವಾಗ್ತಾ ಇತ್ತು. ಇದರ ಹಿನ್ನೆಲೆ ಈಗ ಸಿಎಂ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಕರುಣಾಜನಕ ಕಥೆಯನ್ನ ಸಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಚ್ಚಿಟ್ಟಿತ್ತು. ಈ ವಿಚಾರ ಈಗ ವಿಧಾನಸೌಧಕ್ಕೆ ತಲುಪಿದೆ. ಕಾರ್ಡ್ ರದ್ದಿಗೆ ಬ್ರೇಕ್ ಬೀಳ್ತಾ ಇದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಅರ್ಹರ BPL ಕಾರ್ಡ್ ಅನ್ನ ಸಹ ರದ್ದು ಮಾಡಲಾಗಿತ್ತು. ಹೀಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿ ಯಾರೆಲ್ಲ ಬಡವರ ಕಾರ್ಡ್ ರದ್ದಾಗಿದೆ ಅದರ ಸಂಪೂರ್ಣ ವರದಿಯನ್ನ ನಿನ್ನೆ ಇಡೀ ದಿನ ಪ್ರಸಾರ ಮಾಡಲಾಗಿತ್ತು. ಒಬ್ಬೊಬ್ಬರ ಕಣ್ಣೀರಿನ ಕತೆ ಹೇಗಿದೆ ಅನ್ನೋದನ್ನ ತಿಳಿಸಿದ್ವಿ. ಈ ವರದಿ ಈಗ ವಿಧಾನಸೌಧವನ್ನ ಹೋಗಿ ಮುಟ್ಟಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಖಡಕ್ ಆದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಡವರ BPL ಕಾರ್ಡ್ಗಳು ರದ್ದಾಗಬಾರದು ಅಂತ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಬಡ ಕುಟುಂಬಗಳ ಕಾರ್ಡ್ ಯಾವುದೇ ಕಾರಣಕ್ಕೂ ಸಹ ರದ್ದು ಆಗಬಾರದು ಅಂತ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಡೀ ದಿನ ನಿನ್ನೆ ಸುದ್ದಿ ಪ್ರಸಾರ ಮಾಡಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ಬೆನ್ನಲ್ಲೇ ಈಗ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಟ್ಯಾಕ್ಸ್ ಕಟ್ಟುವಂತವರಿಗೆ, ಸರ್ಕಾರಿ ನೌಕರದಲ್ಲಿರೋರಿಗೆ ಮಾತ್ರ BPL ಕಾರ್ಡ್ ರದ್ದಾಗಬೇಕು. ಯಾವುದೇ ಕಾರಣಕ್ಕೂ ಸಹ ಬಡವರ BPL ಕಾರ್ಡ್ಗಳು ರದ್ದು ಆಗಬಾರದು ಅಂತ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಇಂಪ್ಯಾಕ್ಟ್ ಸ್ಟೋರಿ. ಯಾಕಂದ್ರೆ ನಿನ್ನೆ ಇಡೀ ದಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಅಂದ್ರೆ ಯಾರೆಲ್ಲ BPL ಕಾರ್ಡ್ ಅನ್ನ ಕಳೆದುಕೊಂಡಿದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಬಡ ಕುಟುಂಬಗಳು, ಪಾಪ ಕೂಲಿ ಕೆಲಸ ಮಾಡೋರು, ಮನೇನೆ ಇಲ್ಲದೆ ಇರೋರು, 1,500 ಬಾಡಿಗೆ ಕೊಟ್ಟು ಮನೆಯಲ್ಲಿರುವಂತಹ ದಂಪತಿಗಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಯಾವ ರೀತಿಯ ಕಷ್ಟಪಡ್ತಾ ಇದ್ದಾರೆ. ಪಡಿತರ ಸಹ ಸಿಗದೆ ಕಣ್ಣೀರ್ ಹಾಕಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ. ಹಾಗಾಗಿ ಹಾಗಾದ್ರೆ ಬಡವರಿಗೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ವಿ. ಕೊನೆಗೂ ಈಗ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ.
ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಿನ್ನೆ ಇಡೀ ದಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ ಈಗ ಫಲ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ನ ಮುಖಾಂತರವಾಗಿ ಕ್ರಮ ಆಗುವಂತಹ ಒಂದು ಮಾತನಾಡಿದ್ದಾರೆ. ವೀಣಾ, ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಮಾನದಂಡದಂತೆ BPL ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಿತ್ತು, ಒಂದು ಡ್ರೈವ್ ಅನ್ನು ಕೂಡ ಸ್ಟಾರ್ಟ್ ಮಾಡಿತ್ತು. ಆದರೆ ಈ ಒಂದು ಡ್ರೈವ್ನಲ್ಲಿ ಬಹಳ ಮುಖ್ಯವಾಗಿ ಬಡವರ BPL ಕಾರ್ಡ್ಗಳು ಕೂಡ ರದ್ದಾಗ್ತಕ್ಕಂಥ ಮತ್ತು ರದ್ದು ಮಾಡಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಬಡವರ ಅಂದರೆ BPL ಕಾರ್ಡ್ಗಳನ್ನು ರದ್ದು ಮಾಡುವ ಸಂಬಂಧಪಟ್ಟ ಹಾಗೆ ಸರ್ಕಾರ ಅನುಸರಿಸಿರ್ತಕ್ಕಂಥ ಮಾನದಂಡಗಳು ಸರಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಮತ್ತು ಬಡವರ ನೋವಿಗೆ ಸ್ಪಂದಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿತ್ತು. ನಿರಂತರವಾಗಿ ನಿನ್ನೆ ಈ ಸಂಬಂಧಪಟ್ಟ ಹಾಗೆ ಬಡವರ ಅಭಿಪ್ರಾಯಗಳನ್ನು ದಾಖಲು ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಮಾಡಿತ್ತು. ಜೊತೆಗೆ BPL ಕಾರ್ಡ್ ರದ್ದು ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ಕರ್ತವ್ಯ ಲೋಪಗಳು ಮತ್ತು ಪ್ರಭಾವಕ್ಕೆ ಒಳಗಾಗಿ ಬಡವರ BPL ಕಾರ್ಡ್ಗಳು ಕಿತ್ತುಕೊಂಡಿರ್ತಕ್ಕಂಥದ್ದು ಮತ್ತು BPL ಕಾರ್ಡ್ಗಳು ಅಗತ್ಯ ಮತ್ತು ಅನಿವಾರ್ಯತೆ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥ ಜನಸಾಮಾನ್ಯರ ಭಾವನೆಗಳನ್ನ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದೀರ್ಘವಾಗಿ ನಿನ್ನೆ ಇಡಿಯೂ ಕೂಡ ವರದಿ ಪ್ರಸಾರ ಮಾಡಿದಂಥ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಂದಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಯಾವುದೇ ಕಾರಣಕ್ಕೂ BPL ಕಾರ್ಡ್ದಾರರನ್ನ ಸಂಕಷ್ಟಕ್ಕೆ ಸಿಲುಸ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. BPL ಕಾರ್ಡ್ಗಳನ್ನ ಬಡವರ BPL ಕಾರ್ಡ್ಗಳನ್ನ ರದ್ದು ಮಾಡಲಂತಕ್ಕಂಥದ್ದನ್ನ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆಯನ್ನು ಯಾರು ಪಾವತಿ ಮಾಡ್ತಿದ್ದಾರೋ ಅವರ BPL ಕಾರ್ಡ್ಗಳನ್ನು ಹೊರತುಪಡಿಸಿ ಇನ್ಯಾರದೇ BPL ಕಾರ್ಡ್ಗಳು ರದ್ದು ಮಾಡಬಾರದು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಅಧಿಕಾರಿಗಳಿಗೆ ಖಡಕ್ ಸಂದೇಶ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿ ಮಾಡ್ತಕ್ಕಂಥವರ BPL ಕಾರ್ಡ್ಗಳನ್ನು ಹೊರತುಪಡಿಸಿ ಇನ್ಯಾರ ಕಾರ್ಡ್ ಕೂಡ ರದ್ದಾಗಿರಬಾರ್ದು. ರದ್ದಾಗಿದ್ದೇ ಆದರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಒಂದೊಮ್ಮೆ ಬಡವರ ಕಾರ್ಡ್ಗಳು ರದ್ದುಪಡಿಸಿದರೆ ಅದನ್ನು ಮರಳಿ ವಾಪಸ್ ಕೊಡಲಿಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ನಿನ್ನೆ ಏಷ್ಯಾನೆಟ್ ಸುವರ್ಣದಲ್ಲಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿರುವಂಥ ಸುದ್ದಿಗಳನ್ನು ಪ್ರಸಾರ ಮಾಡಿದಾಗ ಸಹಜವಾಗಿಯೇ ಗಮನಕ್ಕೆ ಬಂದಿರತಕ್ಕಂಥ ಅತ್ಯಂತ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತಂದರೆ ಯಾರು ಆರೋಗ್ಯ ಸೇವೆಗಾಗಿ BPL ಕಾರ್ಡ್ಗಳನ್ನು ಅವಲಂಬಿತರಾಗಿದ್ದಾರೋ, ಯಾರು ಬಡತನ ರೇಖೆಯಿಂದ ತೀರಾ ಕೆಳಗಿದ್ದಾರೋ ಮತ್ತು ದಿನ ಕಷ್ಟಪಟ್ಟು ದುಡಿದು ಬದುಕ್ತಕ್ಕಂಥ ವ್ಯಕ್ತಿಗಳು ಮತ್ತು ಅಸಂಘಟಿತ ವಲಯಕ್ಕೆ ಸೇರಿರ್ತಕ್ಕಂಥ ಕಾರ್ಮಿಕರು ಮತ್ತು ಬಹಳ ಮುಖ್ಯವಾಗಿ ಉದ್ಯೋಗದ ಭದ್ರತೆ ಇಲ್ಲದೆ ಇರತಕ್ಕಂಥವರ ಕಾರ್ಡ್ಗಳನ್ನು ಕೂಡ ರದ್ದು ಮಾಡತಕ್ಕಂಥ ಕೆಲಸವನ್ನು ಆಹಾರ ಇಲಾಖೆ ಮಾಡಿತ್ತು. ಆಹಾರ ಇಲಾಖೆ ಇಂಥ ಒಂದು ಡ್ರೈವ್ ಮಾಡುವ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಸಂದೇಶವಾಗಲಿ ಅಥವಾ ಮಾಹಿತಿಯನ್ನಾಗಲಿ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಏಕಾಏಕಿ ಇಂಥ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದೀರ್ಘವಾಗಿರ್ತಕ್ಕಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಬಹಳ ಮುಖ್ಯವಾಗಿ ಅಸಂಘಟಿತ ವಲಯಕ್ಕೆ ಸೇರಿರ್ತಕ್ಕಂಥ ಕಾರ್ಮಿಕರಿರ್ಬೋದು, ಉದ್ಯೋಗ ಭದ್ರತೆ ಇರತಕ್ಕಂಥ ಕಾರ್ಮಿಕರಿರ್ಬೋದು ಮತ್ತು ಬಹಳ ಮುಖ್ಯವಾಗಿ ದುಡಿದು ತಿಂತಕ್ಕಂಥ ವ್ಯಕ್ತಿಗಳ ಪರವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿರ್ತಕ್ಕಂಥ ವರದಿಗೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಮಣಿದಿದೆ ಮತ್ತು ಜನಾಕ್ರೋಶಕ್ಕೆ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಕೂಡ ಬೆದರಿದ್ದಾರೆ. ಹಾಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸಕ್ಕೆ ತೆರಳುವ ಮುಂಚಿತವಾಗಿ ಆಹಾರ ಇಲಾಖೆ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಸೂಚನೆ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಇವತ್ತು ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಕೂಡ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ಸಂದೇಶದ ಬಗ್ಗೆ ಸಮಜಾಯಿಷಿ ಕೊಡೋರಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಇಂಥ ಒಂದು ಬಡವರ BPL ಕಾರ್ಡ್ಗಳನ್ನು ಕಿತ್ತುಕೊಳ್ಳುವ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಆಡಳಿತಾತ್ಮಕ ಕ್ರಮ ತೆಗೆದುಕೊಳ್ಳದೇ ಇರತಕ್ಕಂಥ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಈಗ ಎಚ್ಚೆತ್ತುಕೊಂಡು ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಉಪಚುನಾವಣೆಯ ಪ್ರಚಾರದಲ್ಲಿ ಬಿಜಿಯಾಗಿದ್ದಂಥ ಆಹಾರ ಸಚಿವರು ಎಲ್ಲ ಒಂದು ಕಡೆ ಜನರಿಗೆ ಸೂಕ್ತವಾಗಿರ್ತಕ್ಕಂಥ ಮಾಹಿತಿ ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ರು ಮತ್ತು ಬಹಳ ಮುಖ್ಯವಾಗಿ ಅಧಿಕಾರಿಗಳನ್ನು ಕೂಡ ಬಡವರಿಗೆ ಸೂಕ್ತವಾದ ಸಂದೇಶವನ್ನು ಕೊಡಲಿಕ್ಕೆ ಅಧಿಕಾರಿಗಳು ಕೂಡ ವಿಫಲವಾಗಿದ್ರು. ಈ ರೀತಿಯಾಗಿರ್ತಕ್ಕಂಥ ಒಂದು ಅವಾಂತರದ ಕಾರಣಕ್ಕಾಗಿ ರಾಜ್ಯಾದ್ಯಂತ BPL ಕಾರ್ಡ್ಗಳು ರದ್ದಾಗ್ತಕ್ಕಂಥ ಬಡವರ BPL ಕಾರ್ಡ್ಗಳು ರದ್ದಾಗಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಇಡೀ ರಾಜ್ಯಾದ್ಯಂತ ಬೀದರ್ನಿಂದ ಆರಂಭಗೊಂಡು ಚಾಮರಾಜನಗರದವರೆಗೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನಾಕ್ರೋಶಗಳು ವ್ಯಕ್ತವಾಗಿತ್ತು. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗಿತ್ತು. ಇದರಿಂದ ಆಹಾರ ಸಚಿವರು ಈಗ ಎಚ್ಚೆತ್ತುಕೊಂಡು ಪತ್ರಿಕಾಗೋಷ್ಠಿ ಕರೆದು ಅದಕ್ಕೆ ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಇದಕ್ಕೆ ಸಮಜಾಯಿಷಿ ಕೊಡ್ತಾರೆ. ಒಟ್ಟಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿರ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಒಂದು ಸುದ್ದಿಯ ಮುಂದುವರೆದ ಭಾಗವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಡವರ BPL ಕಾರ್ಡ್ ರದ್ದು ಮಾಡಲಾಗ್ತಕ್ಕಂಥ ಅಧಿಕೃತವಾಗಿ ಹೇಳುವ ಪ್ರಯತ್ನವನ್ನ ಈ ಮೂಲಕ ಮಾಡಿದೆ. ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.